ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಪಾಲಿಟಿಕ್ಸ್ ಗರಿಗೆದರಿದೆ. ನಾಯಕತ್ವ ವಿಚಾರಕ್ಕೆ ನಾನಾ ನೀನಾ ರಾಜಕೀಯ ಶುರುವಾಗಿದೆ. ಸಿಎಂ ಸಿದ್ದು ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಜುಗಲ್ಬಂದಿ ಆರಂಭ ಆಗಿದೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಜ್ಯ ರಾಜಕೀಯದ ಬಿಗ್ ಎಕ್ಸ್ಕ್ಲೂಸಿವ್ ಅನ್ನ ನೋಡ್ತಾ ಹೋಗೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಪಾಲಿಟಿಕ್ಸ್ ಗರಿಗೆದರಿದೆ. ಇದರ ನಡುವೆ ನಾಯಕತ್ವ ವಿಚಾರಕ್ಕೆ ನಾನಾ ನೀನಾ ರಾಜಕೀಯ ಬಣಗಳಿಂದ ಆರಂಭ ಆಗಿದೆ. ಸಿದ್ದರಾಮಯ್ಯ ಇಲ್ಲೇ ಕುಳಿತು ತಂತ್ರವನ್ನ ಹೆಣಿತಾ ಇದ್ರೆ ಡೆಲ್ಲಿಗೆ ಹೋಗಿ ಬಂದಂತಹ ಡಿಕೆ ಶಿವಕುಮಾರ್ ಅಲ್ಲೊಂದು ಮೀಟಿಂಗ್ ಅನ್ನು ಕೂಡ ಮಾಡಿ ಬಂದಿದ್ದಾರೆ. ಇದರ ನಡುವೆ ರೆಸಾರ್ಟ್ ರಾಜಕೀಯ, ಫಾರಿನ್ ರಾಜಕೀಯದ ಚರ್ಚೆಗಳು ಕೂಡ ಜೋರಾಗ್ತಾ ಇದೆ. ಸೊ ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಜ್ಯ ರಾಜಕೀಯದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನ ನೋಡ್ತಾ ಹೋಗೋಣ. ಏನಾಗಿದೆ, ಹಿಂದೆ ಆಗಿರುವಂತಹ ಮಾತುಕತೆ ಏನು, ಹೈಕಮಾಂಡ್ಗೆ ಅದನ್ನ ನೆನಪು ಮಾಡುವ ಕೆಲಸವನ್ನ ಡಿಕೆ ಶಿವಕುಮಾರ್ ಮಾಡಿದ್ರ, ನೆನಪು ಮಾಡ್ಕೊಂಡಂತಹ ಹೈಕಮಾಂಡ್ ಏನ್ ಹೇಳಿ ಕಳಿಸ್ತು, ಆಯ್ತು ಆದಷ್ಟು ಬೇಗ ಇದನ್ನ ಇತ್ಯರ್ಥ ಮಾಡ್ತೀವಿ ಅಂತ ಹೇಳ್ತಾ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮನೆಯಲ್ಲಿ ಮಿಡ್ ನೈಟ್ ಮೀಟಿಂಗ್ ನಡೆದಿದೆಯಂತೆ. ಸಿದ್ದರಾಮಯ್ಯ ನಿವಾಸ ಕಾವೇರಿಯಲ್ಲಿ ನಿನ್ನೆ ಆಪ್ತರ ಜೊತೆ ಮೀಟಿಂಗ್ ಆಗಿದೆ. ನಿವಾಸ ಕಾವೇರಿಯಲ್ಲಿ ನಿನ್ನೆ ಆಪ್ತರ ಜೊತೆ ಮೀಟಿಂಗ್ ಆಗಿದೆ. ಸಿಎಂ ಮುಂದೆ ಆಪ್ತರಿಂದಲೇ ದೆಹಲಿ ಡೆವಲಪ್ಮೆಂಟ್ ಬಗ್ಗೆ ಪ್ರಸ್ತಾಪ ಆಯ್ತಂತೆ. ಡಿಕೆ ಶಿವಕುಮಾರ್ ಹೈಕಮಾಂಡ್ ಅಂಗಳದಲ್ಲಿ ಉರುಳಿಸಿದ ದಾಳಗಳ ಬಗ್ಗೆಯೂ ಚರ್ಚೆ ಆಯ್ತಂತೆ. ಇತ್ತ ಡಿಕೆ ಶಿವಕುಮಾರ್ ನಿವಾಸದಲ್ಲೂ ಕೂಡ ಚಟುವಟಿಕೆಗಳು ಗರಿಗೆದರಿದೆ. ನಿನ್ನೆ ಮಿಡ್ ನೈಟ್ ನಲ್ಲಿ ಡಿಕೆ ಶಿವಕುಮಾರ್, ಸುರೇಶ್ ಹಾಗೂ ಆಪ್ತರ ಜೊತೆಗೆ ಸಭೆ ಆಗಿದೆ. ಅವರ ಬಣದವ್ರ ಜೊತೆ ಅವರು, ಇವರ ಕುಟುಂಬದವ್ರ ಜೊತೆ ಇವರು ಹೈಕಮಾಂಡ್ ನಿಂದ ತಂದ ಸಂದೇಶದ ಬಗ್ಗೆ ಮಾಹಿತಿಯನ್ನ ಚರ್ಚೆ ಮಾಡಿದ್ದಾರೆ. ಬಜೆಟ್ ಅಧಿವೇಶನ, ಅದಕ್ಕೂ ಮೊದಲಿನ ತಂತ್ರಗಾರಿಕೆ ಬಗ್ಗೆ ಚರ್ಚೆ ಆಗಿದೆಯಂತೆ. ಹೈಕಮಾಂಡ್ ಮುಂದೆ ಮತ್ತಷ್ಟು ಪ್ರಖರವಾಗಿ ದಾಳ ಉರುಳಿಸುವ ಬಗ್ಗೆ ಚರ್ಚೆ ಆಗಿದೆಯಂತೆ. ನಿನ್ನೆ ಮಧ್ಯರಾತ್ರಿ ಸಿಎಂಗೆ ಹೈಕಮಾಂಡ್ ಕರೆ ಬರುವಂತೆ ಮಾಡಲು ತಂತ್ರಗಾರಿಕೆಯನ್ನ ಹೆಣಿತಾ ಇದ್ದಾರೆ. ಸೊ ಏನಾಗುತ್ತೆ ಅನ್ನೋದು ಕುತೂಹಲ. ನೋಡಿ, ಒಂದು ಈಗಲೇ ಇವೆಲ್ಲವನ್ನು ಇತ್ಯರ್ಥ ಮಾಡುವಂತಹ ಒಂದು ಗೋಜಲಿಗೆ ಅಥವಾ ಒಂದು ರೇಸಿಗೆ ಬಿದ್ದಂತೆ ಹೈಕಮಾಂಡ್ ವರ್ತಿಸುತ್ತಾ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಹೋದ್ರು, ಅಸ್ಸಾಂ ವಿಚಾರವಾಗಿ ಚರ್ಚೆ ಆಗಬೇಕಿತ್ತು, ಆಯ್ತು, ಸಿಕ್ಕ ಗ್ಯಾಪ್ನಲ್ಲಿ ತಮ್ಮ ಕುರ್ಚಿ ಬಗ್ಗೆಯೂ ಮಾತಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಆ ಕಡೆಯಿಂದ ಬಂದಂತಹ ರೆಸ್ಪಾನ್ಸ್ ಏನು ಒಂದು ಪ್ರಶ್ನೆ. ಎರಡನೇದು, ಡಿ ಕೆ ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ನಡುವೆ ಚರ್ಚೆ ಆಗುವಂತಹ ವಿಚಾರ ಮಾತ್ರ ಅಲ್ಲ, ಇದು ಸಿದ್ದರಾಮಯ್ಯ ಅವ್ರನ್ನೂ ಕೂಡ ಅಲ್ಲಿ ಕರೆಸ್ಕೊಳ್ಬೇಕು. ಅದ್ರ ಬಗ್ಗೆ ಏನಾದರೂ ಪ್ರಸ್ತಾಪ ಆಯ್ತಾ? ಹಾಗಾದರೆ ಯಾವಾಗ ಫೋನ್ ಬರುತ್ತೆ, ಅವರ ರೆಸ್ಪಾಂಡ್ ಹೇಗಿತ್ತು? ಇದೆಲ್ಲವೂ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಚರ್ಚೆ ಆದರೆ, ಸಿದ್ದರಾಮಯ್ಯ ಅವರ ಬಣದಲ್ಲೂ ಕೂಡ ಇನ್ ಕೇಸ್ ಫೋನ್ ಬಂದರೆ, ಬಜೆಟ್ಗಿಂತ ಮುಂಚೆಯೇ ಹೈಕಮಾಂಡ್ನಿಂದ ಫೋನ್ ಬಂದರೆ ನಾವೇನು ಮಾಡಬೇಕು, ಏನು ಉತ್ತರವನ್ನು ರೆಡಿ ಇಟ್ಕೋಬೇಕು, ಇದ್ರ ಬಗ್ಗೆಯೂ ಕೂಡ ಇದೀಗ ಚರ್ಚೆಗಳಾಗಿದೆ ಅನ್ನೆಲ್ಲ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಇಲ್ಲಿ ತನಕ ಅದೇನೋ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದರು ಅನ್ನಂಗೆ ಮಾಡಿಲ್ಲ. ಈ ಸಲದ ಮಾತುಗಳು ಏನಿದ್ರು ಡೈರೆಕ್ಟ್ ಹಿಟ್ ಆಗಿತ್ತು. ಡೆಲ್ಲಿಗೆ ಹೋಗ್ಬೇಕಾದ್ರೂ ಅಷ್ಟೇ, ಡೆಲ್ಲಿಯಲ್ಲಿ ಇರಬೇಕಾದ್ರೂ ಅಷ್ಟೇ, ನಾನು ಬಂದಿರೋದೇ ರಾಜಕೀಯ ಮಾಡೋಕ್ಕೆ, ರಾಜಕೀಯ ಮಾತಾಡಿದ್ದೀನಿ, ಸುಮ್ಮನೆ ಬಂದು ಡೆಲ್ಲಿಯಲ್ಲಿ ಗಾಳಿ ಕುಡ್ಕೊಂಡು ಹೋಗಿ ಬಂದಿದ್ದೀನಾ ಅಂತ ನೇರವಾಗಿ ಶಾರ್ಟ್ಸ್ ಆಗ್ತಾ ಇದ್ರು ಈ ಸಲ. ಸೊ ಇದ್ರ ಬೆನ್ನಲ್ಲೇ ಅದೇ ಹುರುಪಲ್ಲಿ, ಅದೇ ಜೋಶಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೆ ಏನು ಮಾತಾಡಿದ್ರು, ಹೆಂಗೆ ಮಾತಾಡಿದ್ರು, ಅದು ಎಷ್ಟು ವರ್ಕೌಟ್ ಆಗಿದೆ, ಅಲ್ಲಿ ಅದರ ರಿಸಲ್ಟ್ ಏನು, ಇವು ಕುತೂಹಲ ಮೂಡಿಸ್ತಾ ಇದೆ. ಆಲ್ಮೋಸ್ಟ್ ಸಿದ್ದರಾಮಯ್ಯವರ ನೇತೃತ್ವದಲ್ಲೇ ಬಜೆಟ್ ಆದರೂ ಕೂಡ ಅದನ್ನಂತೂ ತಪ್ಸಕ್ಕೆ ಬಹುಶಃ ಸದ್ಯಕ್ಕೆ ಕಷ್ಟ ಸಾಧ್ಯ ಅಂತ ಕಾಣುತ್ತೆ. ಅಟ್ಲೀಸ್ಟ್ ಆ ಪ್ರೆಷರ್ ಹಂಗೆ ಹಾಕ್ತಾ ಇದ್ರೆ ಅದಾದ್ಮೇಲೆ ಆದರೂ ಸಿಗ್ಬೋದಲ್ಲ. ಆ ತಂತ್ರಗಾರಿಕೆಗೆ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರಾ ಗೊತ್ತಿಲ್ಲ.
ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿ ಬಂದ ನಂತರದ ಅಪ್ಡೇಟ್ಗಳು ಏನಪ್ಪಾ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಟೀಮ್ನಲ್ಲಿ ಒಂದು ರೀತಿಯ ಚರ್ಚೆಯಾಗಿದೆ. ಡಿ ಕೆ ಶಿವಕುಮಾರ್ ಮನೆಯಲ್ಲೂ ಕೂಡ ಒಂದು ಹಂತದ ಚರ್ಚೆಗಳಾಗಿದೆ. ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಅವರ ತಮ್ಮ ಮತ್ತು ಅವರ ಆಪ್ತರ ಜೊತೆಗೆ ಮಾತಾಡಿರ್ತಾರೆ. ಏನು ಹೇಳಿ ಬಂದಣ್ಣ, ಅವ್ರು ಏನು ಹೇಳಿದ್ರಣ್ಣ ಅಂತ ಸುರೇಶ್ ಅವ್ರು ಕೇಳಿರೋದಾಗಿರ್ಬೋದು. ಜೊತೆಗೆ ಅವರ ಆಪ್ತರು, ಯಾವಾಗ ಸರ್ ನೀವು ಕುರ್ಚಿ ಮೇಲೆ ಕೂತ್ಕೊಳ್ಳೋದು, ನಾವು ಒಂದ್ಸಲ ಡೆಲ್ಲಿಗೆ ಹೋಗಿ ಬರಬೇಕಾ, ನಿಮ್ಮ ಹೆಸರು ಹೇಳ್ಕೊಂಡು ನಿಮ್ಮ ಅತ್ಯಾಪ್ತರು ನಾವೆಲ್ಲ ಒಂದು ಟೀಮ್ ಕಟ್ಕೊಂಡು ಒಂದು ಪ್ರೆಷರ್ ಕ್ರಿಯೇಟ್ ಮಾಡಿ ಬರೋದಾ, ಹೆಂಗೆ ಏನು ಅಂತ ಒಂದು ಸಜೆಷನನ್ನು ಕೂಡ ಕೇಳಿರ್ಬೋದು. ಆ್ಯಂಡ್ ಅವರ ಉತ್ತರ ಏನಿತ್ತು, ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತಾಡಬೇಕಾದ್ರೆ ಈ ಕುರ್ಚಿ ವಿಚಾರ ಅಂತ ಕೇಳೋದಾಗಿರ್ಬೋದು. ಇವೆಲ್ಲವೂ ಆಗಿರುತ್ತೆ. ಒಂದು. ಎರಡನೇದು, ಸಿದ್ದರಾಮಯ್ಯ ಬಣದಲ್ಲಿ ಇನ್ ಕೇಸ್ ಫೋನ್ ಬರಲ್ಲ, ಬಂದರೆ ನಾವು ಹೆಂಗೆ ರೆಸ್ಪಾಂಡ್ ಮಾಡಬೇಕು. ಈಗ ಫಾರಿನ್ ಟ್ರಿಪ್ ರಾಜಕೀಯ ಶುರು ಮಾಡಿದಾರಲ್ಲ, ಇದಕ್ಕೆ ಇನ್ನೊಂದು ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಸೇರಿಸ್ಬೇಕಾ? ಹೈಕಮಾಂಡ್ಗೆ ಸದ್ಯಕ್ಕೆ ಇದ್ರ ವಿಚಾರಕ್ಕೆ ಕಲ್ಲು ಹಾಕೋದು ಬೇಡ, ಹೆಜ್ಜೆನಿಗೆ ಕಲ್ಲು ಹೊಡೆಯುವ ಕೆಲಸ ಆದಂಗೆ ಆಗುತ್ತೆ, ಇದರಿಂದ ದೂರ ಉಳಿಯೋದೇ ಒಳ್ಳೇದು ಅಂತ ತಿಳಿಯೋ ಹಾಗೆ ಮಾಡೋದು ಹೆಂಗೆ? ಇವೆಲ್ಲವೂ ಸಿದ್ದರಾಮಯ್ಯ ಅವರ ಬಣದಲ್ಲೂ ಕೂಡ ಚರ್ಚೆ ಆಗ್ತಾ ಇರ್ಬೋದು. ಇದರ ನಡುವೆ ಯತೀಂದ್ರ ಅವರು ಹೋಗಿ ಬಂದು ತಂದೆ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ.